ಈತ ನನು ಕಾಣೆ ನಟ ಜನರೇ ಸುನೋ 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 ವನಕೆ ರಾಣಿ ರಾಣಿ सुनो बेड़ा कने क्या करती है सुनो बेड़ा कने क्या करती है सुनो बेड़ा कने क्या करती है तो नबी आया क्या करती है दोस्ताना छोड़ो कने दोस्ताना छोड़ो कने वन के रानी रानी ಭಕ್ತ ಮಾನಸರಲ್ಲಿ ಈ ಬಾಲಕ ಮಾಡುವ ಆಜ್ಞಾಪನೆ ಏನೆಂದರೆ ಶ್ರೀ ಮಲೆ ಮಾದೇಶ್ವರ ಸ್ವಾಮಿಯ ಭಕ್ತ ಮಂಡಳಿಯಾದ ನಾವುಗಳು ಶನಿ ಮಹಾತ್ಮೆ ಅಥವಾ ರಾಜಾ ವಿಕ್ರ ಎಂಬ ಸುಂದರ ಪೌರಾಣಿಕ ನಾಟಕವನ್ನು ಅಭ್ಯಸಿಸುತ್ತೇವೆ. ನಮ್ಮಲ್ಲಿ ಮಾತಿನಲ್ಲೇ ಆಗಲಿ ನಡೆ ನುಡಿಗಳಲ್ಲೇ ಆಗಲಿ ಯಾವುದೇ ತಪ್ಪು ದೋಷ ಕಂಡು ಬಂದಲ್ಲಿ ಅಂಶಶೀಲರಾಗಿ ನಮ್ಮನ್ನು ಮನ್ನಿಸಿ ನಮ್ಮನ್ನು ನಮ್ಮ ತಂಡದವರನ್ನು ಪ್ರೋತ್ಸಾಹಿಸಬೇಕಾಗಿ ಕಳಿಕಳಮನೆ. ಅಮ್ಮ ನಾ ಸೊಗಸೆ 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 ಕಲ್ಪರುಡೆ ದಾಸರುಡ ಅಮ್ಮ ನಾ ಸೊಗಸೆ ಅಮ್ಮ ನಾ ಸೊಗಸೆ ಅಯ್ಯೋ ನಾ ಸೊಗಸೆ ಅಮ್ಮ ನಾ ಸೊಗಸೆ ಕಲ್ಪರುಡೆ ದಾಸರುಡ ದಾಸರುಡೆ ಮೈನಾ ದಾಸರುಡೆ ದಾಸರುಡೆ ಮೈನಾ ದಾಸರುಡೆ ದಾಸರುಡನ ಪ್ರೇಮ ಪುರಾಣ ದಾಸರುಡನ ಪ್ರೇಮ ಪುರಾಣ ಅಮ್ಮ ನಾ ಸೊಗಸೆ ಅಯ್ಯೋ ನಾ ಸೊಗಸೆ ಅಮ್ಮ ನಾ ಸೊಗಸೆ ಕಲ್ಪರುಡೆ ದಾಸರುಡ ಅಂದು ಅಂದಾನ ಮುಖದ ಒಂದು ಬಿಗಾರಿ ಹಿಂದೆ ನಡೆ ಬಂದೆ ಪ್ರೇಮ ಶಿಕಾರಿ ಹಿಂದೆ ನಡೆ ಬಂದೆ ಪ್ರೇಮ ಶಿಕಾರಿ ಅಂದು ಆನಂದ ಮಗವ ಅಂದು ಆನಂದ ಸುಖ ಒಂದು ಶಿಕಾರಿ ಪ್ರೇಮ ಶಿಕಾರಿ ಒಂದು ಶಿಕಾರಿ ಪ್ರೇಮ ಶಿಕಾರಿ ಅಮ್ಮ ನಾ ಸೊಗಸೆ ಅಯ್ಯೋ ನಾ ಸೊಗಸೆ ಅಮ್ಮ ನಾ ಸೊಗಸೆ ದಾಸರುಡ ಆಹಾ
ಮಲ್ಲಿಗೆ ಸಂಪಿಗೆ ಜಾಜಿಯಿಂದ ಕೂಡಿದ ಈ ವನವು ಎಷ್ಟು ಮನೋಹರವಾಗಿದ್ದಲ್ಲವೇ? ಈ ವನದಲ್ಲಿ ನನ್ನ ಪ್ರಿಯ ಸಖಿರೆಯನ್ನು ಬಾರಲೇ ಇಲ್ಲವಲ್ಲ. ಇರಲಿ, ಒಂದು ಗಾನವನ್ನು ಆಡಿ ಅವರನ್ನು ಬರಮಾಡುವೆನು. ಸಖಿ ಬಾ ಸಖಿ ಬಾ ಸಖಿ ಬಾ ನೀ ಬಾ ಸಖಿ ಬಾ ಅಮ್ಮ ಬಾರೆ ಪದುಮಾಸಿ ಜನಜಾಕ್ಷಿ ಬೇಗ ಬಾರೆ ಆನಂದ ಸುಖವನ್ನು ತೋರೆ ಪದುಮಾಸಿ ಜಲಜಾಕ್ಷಿ ಬೇಗ ಬಾರೆ ಆನಂದ ಮುಖವನ್ನು ತೋರೆ ಕರುನಾಡ ಬಾಲಿ ನೀವೇ ರಮಣೀಯನು ಮೆಚ್ಚುತ್ತಿರೆ ಕರುನಾಡ ಬಾಲಿ ನೀವೇ ರಮಣೀಯನು ಮೆಚ್ಚುತ್ತಿರೆ ಸಖಿ ಬಾ ನೀ ಬಾ ಸಖಿ ಬಾ ಅಮ್ಮ ಬಾರೆ ನೀ ಬಾ ವನಕ್ಕಿಂತು ಹೋಗಿ ನಾವು ಗಣಪುಷ್ಪಲತೆಗಳ ತರುವ ಗಣಪುಷ್ಪಲತೆಗಳ ತರುವ ಕರುನಾಡವಾಲನೆ ರಮಣೀಯಲು ನಟಿಸಿದೆ ಕರುನಾಡವಾಲನೆ ರಮಣೀಯಲು
ಮೀರಿ ಸೇರಿ ನಾವು ಹಿತಕ್ಕಾಗಿ ನಿಮಗೆ ಸರಿಗಲಿ. ಕರುನಾಡವಾಲಿ ನೀವೇ ರಮಣೀಯರು ಲೆಕ್ಕಿಸುವೆ. ಕರುನಾಡವಾಲಿ ನೀವೇ ರಮಣೀಯರು ಲೆಕ್ಕಿಸುವೆ. ಸಖಿ ಬಾ ನೀ ಬಾ ಸಖಿ ಬಾ. ಅಮ್ಮ ಬಾರೆ ನೀ ಬಾ. ಪದ್ಮ, ಅಮ್ಮ ಲಲಿತಾ, ಅಮ್ಮ, ಈ ಇಷ್ಟೊಂದು ತಡವಾಗಿ ಬರಲು ಕಾರಣವೇನ್ರೆ? ನಾವು ಪತಿ ಉಳ್ಳವರಮ್ಮ. ಹೇಗೆ ಹೇಗೆ ನೀವು ಪತಿ ಉಳ್ಳವರೇ? ಹೌದಮ್ಮ. ಹೌದಮ್ಮ. ಅದರ ಕಾರಣವೇನಮ್ಮ? ನಾವು 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 ಪತಿದೇವರ ಮಾತನ್ನು ಮೀರಿ ಬಂದರೆ ನಮ್ಮನ್ನು ದಂಡಿಸುವರಮ್ಮ. ಹೇಗೆ ಹೇಗೆ ಪತಿ ದೇವರ ಮಾತುಗಳನ್ನು ಮೀರಿ ಬಂದರೆ ನಿಮ್ಮನ್ನು ದಂಡಿಸುವರೇನ್ರೆ? ಹೌದಮ್ಮ. ಹಾಗಾದರೆ ಈ ದಿನ ನನ್ನೊಡನೆ ಹಾಡಿ ಪಾಡಿ ನಿಮ್ಮ ಮನೆಗೆ ನಿಧಾನಕ್ಕೆ ಹೋಗ್ರೆ. ಮತ್ತೊಂದಷ್ಟು ದಂಡಿಸಲೆಂದಮ್ಮ. ಅಯ್ಯೋ ಪೆದ್ದಿ, ಆಗಲ್ಲ ಕಣ್ರೆ. ನಿಮ್ಮ ಗಂಡನು ನಿಮ್ಮನ್ನು ಒಡೆಯಲು ಬಂದಾಗ ಒಂದು ಚೊಂಬಲ್ಲಿ ನೀರೊಂದು ಕೂತ್ಕೊಂಡು ಅವರ ಕರಗಳಲ್ಲಿ ಬಿಡ್ತಾ ಪಕ್ಕನೆ ನಕ್ಕಿ ಬಿಟ್ಟರೆ ಸಾಕು ಕಣೆ, ಅವರ ಕೋಪ ಎಲ್ಲ ತಣ್ಣಗಾಗ್ಬಿಡುತ್ತೆ. ಹೌದಮ್ಮ. ಅಮ್ಮ, ಇದು ಅಮ್ಮ, ಈ ಉಪಾಯವನ್ನು ಯಾರಿಂದ ತಿಳಿತಮ್ಮ? ಅಮ್ಮ, ನಮ್ಮ ಗುರುಗಳಾದ ಅನಂತ ಮೂರ್ತಿಯಿಂದ ಕಲಿತ ಕಣೆ. ನಿಮ್ಮ ಗುರುಗಳು ಬಹಳ ಬುದ್ಧಿಶಾಲಿ. ಹೌದು ಕಣೆ, ತುಂಬ ಬುದ್ಧಿವಂತರೇ ಅವರು. ಅದು ಆಗಿರಲಿ, ಕೊಂಚ ಮುಂದೆ ಹೋಗೋಣವೇನ್ರೆ? ಸರಿ, ಆಗಲಿ ಆಗಲಿ ಅಮ್ಮ.
ಅಮ್ಮ ಹೇಳಮ್ಮ. ಪದ್ಮ, ಅಮ್ಮ ಲಲಿತಾ, ನಿಮ್ಮ ಇಬ್ಬರ ಹತ್ರನೂ ಒಂದು ವಿಷಯವನ್ನು ಹೇಳಬೇಕೆನ್ನುತ್ತಿರುವನು. ಅದೇನೆಂದು ತಿಳಿಸೋರಾಗಿಮ್ಮ. ಗುಟ್ಟನ್ನು ಎಂದಿಗೂ ಗುಟ್ಟಾಗಿ ಇಡಬೇಕು ಕಣೆ, ರಟ್ಟನ್ನು ಮಾಡುವುದಂಗಿಲ್ಲ. ಅಮ್ಮ, ನಾವು ಗುಟ್ಟನ್ನು ಗುಟ್ಟಾಗಿ ಇಡುತ್ತೇವೆ ಎಂದು ಎಂದು ರಟ್ಟು ಮಾಡುವುದಿಲ್ಲ. ಅದೇನೆಂದು ಧೈರ್ಯವಾಗಿ ತಿಳಿಸೋರಂತಾಗಿ. ತಿಳಿಸಲೇನೆ ಅಮ್ಮ? ತಿಳಿಸಮ್ಮ. ತಿಳಿಸಲೇನ್ರಿ? ತಿಳಿಸಿ ಅಮ್ಮ. ನಿನ್ನೆಯ ರಾತ್ರಿಯೋ ನ ಕಂಡೆ ಸಪುನವ. ಪದ್ಮ, ಲಲಿತಾ, ನಿನ್ನೆಯ ರಾತ್ರಿಯೋ ನ ಕಂಡೆ ಸಪುನವ ಪುಣ್ಯದ ಪುರುಷನ, ಪುಣ್ಯದ ಪುರುಷನ ನ ಕಂಡೆ ಸಖಿಯೇ. ಪದ್ಮ, ಹೇಳಮ್ಮ. ಲಲಿತಾ, ಹೇಳಿ ಅಮ್ಮ. ನಾನೊಂದು ಸ್ವಪ್ನವನ್ನು ಕಂಡ್ರೆ. ಅದೆಂತ ಸ್ವಪ್ನವನ್ನು ಕಂಡಮ್ಮ? ಅದೆಂಥ ಸ್ವಪ್ನವೆಂದರೆ, ಯಾರೊಬ್ಬ ಪುಣ್ಯಾತ್ಮನು ನಮ್ಮ ಅಂಗಡಿಯ ಮುಂದೆ ಕುಳಿತಂಥ ದಿನವೇ ನಮ್ಮ ಅಂಗಡಿಯಲ್ಲಿ 1 ಲಕ್ಷ ರೂಪಾಯಿ ವ್ಯಾಪಾರದಂತೆಯೂ, ಆ ವ್ಯಾಪಾರದ ಹಣದಲ್ಲಿ ನನ್ನ ತಂದೆಯವರು ನನಗೆ ಮುತ್ತಿನ ಹಾರವನ್ನು ತಂದು ಕೊಟ್ಟಂತೆ ಸ್ವಪ್ನವನ್ನು ಕಂಡ್ರೆ. ಅದಲ್ಲದೆ ಆ ಪುಣ್ಯ ಪುರುಷನ ಜೊತೆ ನನ್ನನ್ನು ಲಗ್ನ ಮಾಡಿದಂತೆ ಸ್ವಪ್ನವನ್ನು ಕಣೆ. ಕಣ್ಣು ಬಿಟ್ಟಿಲ್ಲದೆ ಬೆಳಗಾಗ್ಬಿಡ್ತು ಕಂಡ್ರೆ. ನೋಡುವೆ ಎಂದಿಗೆ ಕಾಂತನ. ಪದ್ಮ, ಹೇಳಮ್ಮ. ಲಲಿತಾ, ಹೇಳಿ ಅಮ್ಮ. ನೋಡುವೆ ಎಂದಿಗೆ ಕಾಂತನ. ಕೂಡಿ ಕೊಂಡಾಡಿ ಮುದ್ದಾಡಿ ನಪಾಡು. ಕೂಡಿ ಕೊಂಡಾಡಿ ಮುದ್ದಾಡಿ ನಪಾಡಿ. ನೋಡುವೆ ಎಂದಿಗೆ ಕಾಂತನ. ಕಾಂತನ ಕಾಣದೆ ಚಿಂತೆಗೀಡಾದೆನು. ಕಾಂತನ ಕಾಣದೆ ಚಿಂತೆಗೀಡಾದೆ. ಕಾಂತನ ಕಾಣದೆ ಚಿಂತೆಗೀಡಾದೆನು. ಕಾಂತನ ಕಾಣದೆ ಚಿಂತೆಗೀಡಾದೆ. ನೋಡುವೆ ಎಂದಿಗೆ ಕಾಂತನ. ಆಹಾ, ಪದ್ಮ, ಹೇಳಮ್ಮ. ಲಲಿತಾ, ಹೇಳಮ್ಮ. ಮುಚ್ಚಿದ ಕಣ್ಣನ್ನು ಪಟ್ಟಂತೆ ತೆಗೆದುಬಿಟ್ಟೆ ಕಂಡ್ರೆ. ಅಮ್ಮ, ಅಮ್ಮ, ನಿನಗೆ ಅಂತ ಅಂತ ಪುಣ್ಯಾತ್ಮನೇ ಪುಣ್ಯಾತ್ಮನೇ ದೊರಕುವನಮ್ಮ. ಸಿಗುವನಮ್ಮ. ಕೊಂಚ ಮುಂದೆ ಹೋಗೋಣವೇ? ಆಗಲ್ಲಮ್ಮ. ಆನಂದ 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 ಸೊಬಗಿನ ಸುಂದರ ಇವನ ಆನಂದ. ಕೂಗುವ ಗಿಳಿಕೋ ಅರಳಿದ ಹೂಗಳು
ಮೆಲ್ಲನೆ ನೀಡುವ ತಂಗಾಳಿ ಚೆಲ್ಲಿದ ಸೊಬಗಿನ ಕುಸುಮದ ಹೂಗಳು. ಲಲಿತಾ, ಚೆಲ್ಲಿದ ಸೊಬಗಿನ ಕುಸುಮದ ಹೂಗಳು. ಚೆಲ್ಲಿದ ಸೊಬಗಿನ ಕುಸುಮದ ಹೂಗಳು. ಚೆಲ್ಲಿದ ಸೊಬಗಿನ ಕುಸುಮದ ಹೂಗಳು. ಚೆಲ್ಲಿದ ಸೊಬಗಿನ ಕುಸುಮದ ಹೂಗಳು. ಆನಂದ 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 ಸೊಬಗಿನ ಸುಂದರ ಜೀವನ ಆನಂದ. ಕೂಗುವ ಗಿಳಿ ಕೋಗಿಲೆ ಮೊರೆಯುವ ತುಂಬಿಯ ಜಿಂಕಾರ. ಕೂಗುವ ಗಿಳಿ ಕೋಗಿಲೆ ಮೊರೆಯುವ ತುಂಬಿಯ ಜಿಂಕಾರ. ಆಗಸ ನೋಡಲು ಮೋಡದ ಮಧ್ಯದಲ್ಲಿ ಆಗಸ ನೋಡಲು ಮೋಡದ ಮಧ್ಯದಲ್ಲಿ ಮೂಡಿದ ಚಂದನ ಕಾಂತಿಯ ಕಿರಣವು. ಮೂಡಿದ ಚಂದನ ಕಾಂತಿಯ ಕಿರಣವು. ಮೂಡಿದ ಚಂದ್ರನ ಕಾಂತಿಯ ಕಿರಣವು. ಮೂಡಿದ ಚಂದ್ರನ ಕಾಂತಿಯ ಕಿರಣವು. ಮೂಡಿದ ಚಂದ್ರನ ಕಾಂತಿಯ ಕಿರಣವು. ಮೂಡಿದ ಚಂದ್ರನ ಕಾಂತಿಯ ಕಿರಣವು. ಆನಂದ 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 ಸೊಬಗಿನ ಸುಂದರ ಜೀವನ ಆನಂದ. ಆಹಾ. ಪದ್ಮ, ಹೇಳಮ್ಮ. ಲಲಿತಾ, ಹೇಳೇಮ್ಮ. ಇಂಥ ವನವನ್ನು ನಾನು ಎಂದಿಗೂ ನೋಡಿರಲಿಲ್ಲವಲ್ಲೇ. ನಿಮ್ಮ ಸಹಾಯದಿಂದ ಈ ದಿನ ಈ ವನವನ್ನು ನಾನು ನೋಡಿದ್ದೇನೆ ಕಣೆ. ನಾನು ಅಷ್ಟೇ ಕಣಮ್ಮ. ಲೇ, ಆ ಮಲ್ಲಿಗೆ ಗಿಡದ ಪಕ್ಕದಲ್ಲಿ ನೋಡೆ, ಅಲ್ಲಿ ಯಾರು ಇಲ್ಲವಲ್ಲಮ್ಮ. ಇನ್ನೂ ಗೋಚರವಾಗಿಲ್ಲೇನೆ. ಇಲ್ಲಮ್ಮ, ಆ ಸಂಪಿಗೆ ಗಿಡದ ಪಕ್ಕದಲ್ಲಿ ನೋಡೆ. ಅಲ್ಲಿ ಏನೋ ಒಂದು ಗೂಬೆ ಕೂತಿದೆ ಅಮ್ಮ. ಅಮ್ಮ, ಗೂಬೆನಾ? ಹೌದಮ್ಮ. ಅಮ್ಮ, ಇನ್ನೂ ಗೋಚರವಾಗಿಲ್ಲವೇನ್ರೆ? ಇಲ್ಲವಮ್ಮ. ಅದೇ ಹಾಗಾದ್ರೆ ನಾನೇ ತಿಳಿಸಲೇನ್ರಿ? ತಿಳಿಸುವಲಾಕಮ್ಮ. ತಿಳಿಸೋಣ. ಆಹಾ ಸ್ವಪ್ನದಲ್ಲಿ, ಓಹೋ ಸ್ವಪ್ನದಲ್ಲಿ, ಆಹಾ ಸ್ವಪ್ನದಲ್ಲಿ ಕಂಡ ಪುಣ್ಯ ಪುರುಷನೇ ಇವನು. ಆಹಾ ಸ್ವಪ್ನದಲ್ಲಿ, ಓಹೋ ಸ್ವಪ್ನದಲ್ಲಿ, ಆಹಾ ಸ್ವಪ್ನದಲ್ಲಿ ಕಂಡ ಪುಣ್ಯ ಪುರುಷನೇ ಇವನು. ನಾರಿಯರ ಮನವ ಸೆಳೆಯುತ್ತಲಿರುವ, ನಾರಿಯರ ಮನವ ಸೆಳೆಯುತ್ತಲೇ. ಆಹಾ ಸ್ವಪ್ನದಲ್ಲಿ, ಓಹೋ ಸ್ವಪ್ನದಲ್ಲಿ, ಆಹಾ ಸ್ವಪ್ನದಲ್ಲಿ ಕಂಡ ಪುಣ್ಯ ಪುರುಷನೇ ಇವನು. ನಾರಿಯರ ಮನವ ಸೆಳೆಯುತ್ತಲಿರುವ, ನಾರಿಯರ ಮನವ ಸೆಳೆಯುತ್ತಲಿರುವ. ನೀತಿವಂತರು ನಾವು ಮಾತಾಡೋದಿಗಳಂತೆ ನಾವು ಮಾತನಾಡುವ, ನಾವು ಮಾತನಾಡುವ. ಬಾರ ಸುಂದರಾಂಗ ನೀನೆ ಯಾರು ತಾನೇ ದೊರೆಯಳು. ಬಾರ ಸುಂದರಾಂಗ ನೀನೆ ಯಾರು ತಾನೇ ದೊರೆಯಳು. ನಾರಿಯರ ಮನವ ಸೆಳೆಯುತ್ತಲಿರುವ,
ಮೂರುತ್ತಲೇ ಆಹ ಸಪ್ತದಲ್ಲಿ ಓಹೋ ಸಪ್ತದಲ್ಲಿ ಆಹ ಸಪ್ತದಲ್ಲಿ ಕಂಡ ಪುಣ್ಯ ಮೂರುತ್ತಲೇ ನಾರಿಯರ ಪದ್ಮ ಲಲಿತಾ ಹೇಳಿ ಅಮ್ಮ. ನನ್ನ ಅರಗಣಿಗೆ ವಾರಿ ಹೋಯ್ತಲ್ರಿ. ಅಮ್ಮನು ಈತನು ನಮ್ಮ ಮನೆಯಲ್ಲೇ ಇರುವನಮ್ಮ. ಹೇಗೆ ಹೇಗೆ ಈತನು ನಮ್ಮ ಮನೆಯಲ್ಲಿ ಇರುವನೆ? ಹಾಗಾದರೆ ಈಗಲೇ ನಮ್ಮ ಮನೆಗೆ ಹೊರಡುವೆನ್ರಿ. ಆಗಲೇ ಅಮ್ಮ. ಅಮ್ಮ ಆಗಲಿ. ನಿಮ್ಮ ಅಣ್ಣಯ್ಯ ಭಾವೇನು ಅಮ್ಮ ಅಣ್ಣಯ್ಯನವರು ಭಾವನವರು ಬರ್ತಾ ಇದ್ದಾರಮ್ಮ. ಬಪ್ಪ ಅಣ್ಣಯವರಿಗೆ ನಮಸ್ಕರಿಸುವೆನು. ಮಾವಯ್ಯನವರಿಗೆ ನಮಸ್ಕರಿಸುವೆನು. ನಮ್ಮೂರಿಂದ ಕಲ್ಯಾಣ ಆಗ್ಲಿ ಕಣ. ಪದ್ಮ ಹೇಳಮ್ಮ. ಲಲಿತಾ, ಅಣ್ಣಯ್ಯನವರಿಗೆ ನಮಸ್ಕರಿಸಿದನು. ನೀನು ಸಾಯೋವರೆಗೆ ಬದುಕಿರಿ ಅಂತ ಆಶೀರ್ವಾದ ಮಾಡ್ಕೊಂಡ್ರೆ, ಈ ಮಾವಯ್ಯ ಆಶೀರ್ವಾದ ಮಾಡಿದೆ ನಂಗೂ ನಿಂಗೂ ಕಲ್ಯಾಣವಾಗ್ಲಿ ಅಂತಾನಲ್ರೆ. ಇವರಿಗೆ ತಕ್ಕ ಪಾಠವನ್ನು ಕಲಿಸಬೇಕಮ್ಮ. ಹ್ಞೂ ಕಣೆ, ಸರಿಯಾಗಿ ಪಾಠ ಕಲಿಸ್ಬೇಕಂಡ್ರೆ. ಹೌದಮ್ಮ. ಅತ್ತೆ ಮಗನಂತೆ ಕಣೆ ಅಲ್ಲಲ್ಲ ಹೌದು ಕಾಣೆ. ಅಲ್ಲಲ್ಲ ಅತ್ತೆ ಮಗನಂತೆ ಕಣೆ ಅತ್ತೆಯಂತೆ ಇವನು ಕಣೆ. ಅತ್ತೆ ಮಗನಂತೆ ಕಣೆ ಅತ್ತೆಯಂತೆ ಇವನು ಕಣೆ. ನಮ್ಮ ಮನೆಯಲ್ಲೊಂದು ತಿಂದ ಮುಳ್ತಾಳ ನಿವನು ಕಣೆ. ನಮ್ಮ ಮನೆಯಲ್ಲೊಂದು ತಿಂದ ಮುಳ್ತಾಳ ನಿವನು ಕಣೆ. ಸಮ್ಮದಮ ಅಲ್ಲಲ್ಲ ನಾನು ನೀನು ಕೂಡ ಹೊರೆ ಡಮ ಡಮ. ಅತ್ತೆ ಮಗ ನಾನು ಕಾಣೆ. ಅಲ್ಲಲ್ಲ ಅತ್ತೆ ಮಗ ನಾನು ಕಣೆ ಕತ್ತೆಗಿಂತೆ ಇವರು ಕಣೆ. ಅತ್ತೆ ಮಗ ನಾನು ಕಣೆ ಕತ್ತೆಗಿಂತೆ ಇವರು ಕಣೆ. ನಿಮ್ಮ ಮನೆಲುಂಡು ತೊಯ್ತ ವೀರ ಕಣೆ. ನಿಮ್ಮ ಮನೆಲುಂಡು ತಿಂದ ವೀರಾದಿ ಸಮ್ಮದಮ. ಅಲ್ಲಲ್ಲ ನಾನು ನೀನು ಕೂಡವರೆ ಡಮ ಡಮ. ಸೋದ್ರು ಮಾವನಂತೆ ಕಣೆ ಹೌದು ಕಾಣೆ. ಸೋದ್ರು ಮಾವನಂತೆ ಕಣೆ ಸೋಂಬೇರಿ ಇವನು ಕಣೆ. ಸೋದ್ರು ಮಾವನಂತೆ ಕಣೆ ಸೋಂಬೇರಿ ಇವನು ಕಣೆ. ನಮ್ಮ ಮನೆಯಲ್ಲೊಂದು ತಿಂದ ಮುಳ್ತಾಳ ನಿವನು ಕಣೆ. ನಮ್ಮ ಮನೆಯಲ್ಲೊಂದು ತಿಂದ ಮುಳ್ತಾಳ ನಿವನು ಕಣೆ. ಸಮ್ಮದಮ ಅಲ್ಲಲ್ಲ ನಾನು ನೀನು ಕೂಡವರೆ ಡಮ ಡಮ. ಸೋದ್ರು ಮಾವ ನಾನು ಕಾಣೆ. ಹೌದು ಕಣ. ಸೋದ್ರು ಮಾವ ನಾನು ಕಾಣೆ ಸೋಮೇರಿ ಇವರು ಕಣೆ. ಸೋದ್ರು ಮಾವ ನಾನು ಕಾಣೆ ಸೋಮೇರಿ ಇವರು ಕಣೆ. ನಿಮ್ಮ ಮನೆಲುಂಡು ತಿಂದ ವೀರಾದಿ ನಿಮ್ಮ ಮನೆಲುಂಡು ತಿಂದ ವೀರಾದಿ ಸಮ್ಮದಮ. ನಾನು ನೀನು ಕೂಡವರೆ ಡಮ ಡಮ. ಮುಸುಡಿ ನೋಡಿದ್ದೇನೆ ಇದು ಕೋತಿ ಮುಸುಡಿ ಕಾಣೆ. ಮುಸುಡಿ ನೋಡಿದ್ದೇನೆ ಇದು ಕೋತಿ ಮುಸುಡಿ ಕಾಣೆ.
ಸ್ತ್ರೀ ಅಣ್ಣಯ್ಯ ಮಾವಯ್ಯ ಸ್ತ್ರೀ ಇರೋ ಸ್ಥಳಕ್ಕೆ ನೀವು ಏಕೆ ಬಂದರಿ? ಏನ್ ಬೋಲ್ಡಾಕಾಗ್ಬಿಟ್ಟವಳೆ ಹೇಳು, ಬೋಲ್ಡಾಕಾಗ್ಬಿಟ್ಟವಳೆ. ಏಯ್ ನಿಮ್ಮ ಅಕ್ಕ ಏನ್ ಬೋಲ್ಡಾಕವಳೆ ಇಲ್ಲಿ? ಏನ್ ಬೋಲ್ಡಾಕಾಗ್ಬಿಟ್ಟವಳೆ ಹೇಳು, ಗಂಡಸ್ರು ಯಾರು ಬರಬಾರ್ದು ಅಂತ. ಅಯ್ಯ ಅಯ್ಯ ಕೊಟ್ಟ ಕಯ್ಯ ನಿಮ್ಮ ಅಯ್ಯ ಕೊಟ್ಟ ಕಯ್ಯ. ಅಯ್ಯ ಅಯ್ಯ ಬಂದೆ ಏನಮ್ಮ? ಏನಮ್ಮ? ಅಯ್ಯ ನೋಡಯ್ಯ, ನಾವು ಒಂದು ಉದ್ಯಾನದಾಗ ಆಟ ಆಡ್ಕೊಂಡಿದ್ರೆ ಈ ಮಾವಯ್ಯ ಮತ್ತೆ ಈ ಅಣ್ಣಯ್ಯ ಬಂದು ಯಾವ ತರ ನಮ್ಗೆ ಹಿಂಸೆ ಮಾಡ್ತಾರೆ ನೋಡಿ ಮಾವಯ್ಯ. ಇವನು ಯಾವ ಮಾವ ಏನಮ್ಮ ಹಿಂಗವನೇ? ಬಾವ ಮಾವಯ್ಯ ಅಲ್ವಾ? ನಮ್ಮ ಅಕ್ಕ ನಿಂಗೆ ಕೊಟ್ಟು ಮದುವೆ ಮಾಡಿಲ್ವಾ? ಮಾಡಿದ್ದೆ. ಮತ್ ನಿನ್ ಮಗಳು ನಾನೇ ಅಲ್ವಾ ಬಾವ ಮದುವೆ ಆಗ್ಬೇಕಾಗಿರೋದು? ಅಲ್ಲ ಈ ಗಿಡಿನ ಗಿಡಗಿನ ಕೈ ಕೊಡ್ಲೇನ ಬಾವ? ನಾನು ರಾಜ್ಕುಮಾರ್ ಮುಸುಡಿ ಬಾವ. ಮುಸುಡಿನ? ಹ್ಞೂ ಬಾವ. ನೋಡು ಆಡ್ ಬಾವಿಗಾರ ತಳ್ಬಿಡು, ಈ ಮಾವಯ್ಯ ಬೇಡ ಮಾವಯ್ಯ. ನಿನ್ನ ಬಾವಿ ತಳ್ಳಿ. ಅಲ್ಲಲ್ಲೋ ಮಾವಯ್ಯ ಬೇಡ. ಅದಾಗಿರ್ಲಿ. ನೋಡಮ್ಮ, ನಿನಗೊಂದು ಮುತ್ತಿನ ಅರ್ಧ ಇದ್ದೀನಿ ಕಣಮ್ಮ. ಅಯ್ಯ ನನಗೆ ಅಯ್ಯ ಎಲ್ಲ ನಾನೇ ವ್ಯಾಪಾರ ಮಾಡಿದ್ದು, ಎಲ್ಲ ನಾನೇ ವ್ಯಾಪಾರ ಮಾಡಿ ಸಂಪಾದನೆ ಮಾಡಿದ್ದು. ಈಗ ಹಾಕಲಯ್ಯ. ಹಬ್ಬಕ್ಕೆ ಹಾಕೋ. ನೋಡು, ಇದು ರಾತ್ರಿ ಹೊತ್ತು ಹಾಕೋ, ಬೆಳಿಗ್ಗೆ ತೆಗೆದಿಟ್ಬಿಡು. ಅಯ್ಯ ರಾತ್ರಿ ಹೊತ್ತು ಹಾಕೊಳ್ಳೋದು, ಬೆಳಿಗ್ಗೆ ಬಿಚ್ಚಿಡ್ಬೇಕು. ಅಲ್ಲಲ್ಲೋ ನಿಮ್ಮಪ್ಪ ಹೇಳೋದು ನೋಡು, ಯಾರು ರಾತ್ರಿ ಹೊತ್ತು ಹಾಕೊಂಡು ಹಗ್ಲತ್ ಬಿಚ್ಚಿಡ್ತಾರ. ಹಗ್ಲತ್ ಹಾಕೋ ನನ್ ಜೊತೆ ಬಾ, ರಾತ್ರಿ ಹೊತ್ತು ಬಿಚ್ಚಿಡು. ಪಂಡನ್ ದುಡ್ಡು ಕೊಡ್ಬೇಕು, ತಗೊಂಡೋಗಿ ಅಡಾಡ್ಬಿಡ್ತಾನೆ, ಅದಕ್ಕೆ ಹುಷಾರಾಗಿರೋದು. ರಾತ್ರಿ ಹೊತ್ತು ಹಾಕೊಂಡು ಬೆಳಗ್ಗೆ ತೆಗೆದಿಟ್ಬಿಡು. ಹುಷಾರು. ಅಯ್ಯ ನನಗೇನಯ್ಯ ಇದು? ನಿನಗೇನಕ್ಕೆ ಮಗ? ಅಯ್ಯ ಏನಯ್ಯ ಇಷ್ಟೊಂದು ದುಡ್ಡು ಎಲ್ಲಿಂದ ಯಾರು ಬರ್ತೀವಿ? ದಾರಿ ಹೋಗರು ನಮ್ಮ ಅಂಗಡಿ ಮುಂದೆ ಕುಂತಿದ್ರು. ಆತನ ಮಹಿಮೆಯಿಂದ 1 ಲಕ್ಷ ರೂಪಾಯಿ ವ್ಯಾಪಾರ ಆಯ್ತು ಕಣಮ್ಮ. ಹೌದಯ್ಯ? ನಿನ್ನ ಅವನಿಗೆ ಕೊಟ್ಟು ಮದುವೆ ಮಾಡೋಕೆ ಬಂದಿದ್ದೀನಿ. ಅಯ್ಯ ಆತನ ತನುಮನ ಅರಿದೆ ನಾನು ಈಗಲೇ ಲಗ್ನವಾಗ್ಲಿ. ಆಯ್ತು, ಅವನು ಉದ್ಯಾನವನದಲ್ಲಿದ್ದಾನೆ. ಅವನು ಯೋಗಕ್ಷೇಮನ ವಿಚಾರಿಸಿ ನಿನ್ನ ಒಪ್ಪಿಗೆ ಹೇಳಮ್ಮ. ನಮ್ಮ ರಂಗುಲಾಲ ಮಂಟಪಕ್ಕೆ ಅವ್ರನ್ನ ಬರೆ ಮಾಡಿ ಆಯ್ತಮ್ಮ, ವಿಚಾರಿಸಿ ಆ ನಂತರ ನಿಮ್ಗೆ ತಿಳಿಸಿನ ಅಯ್ಯ. ಆಯ್ತು ಕಣಮ್ಮ, ಹುಷಾರು ಕಣಮ್ಮ. ನಡೆಯಪ್ಪ ನಿಂಗೆ ಬಾವ ನಿನ್ ಮಗಳು ಅಲ್ಲೇ ಅವಳು. ಎಲ್ಲಿ ನೋಡಲು ಸೋಬಿತೋ ಈ ಮಂಟಪವು, ಎಲ್ಲಿ ನೋಡಲು ಸೋಬಿತೋ. ಎಲ್ಲಿ ನೋಡಲು ಸೋಬಿತೋ ಈ ಮಂಟಪವು, ಎಲ್ಲಿ ನೋಡಲು ಸೋಬಿತೋ. ಎಲ್ಲಿ ನೋಡಿದರಲ್ಲಿ ಮುತ್ತಿನ ಹಾರಗಳೇ, ಎಲ್ಲಿ ನೋಡಿದರಲ್ಲಿ ಮುತ್ತಿನ ಹಾರಗಳೇ, ಮಲಗಿ ಆನಂದವಾದುದು ಈ ಮಂಟಪವು, ಎಲ್ಲಿ ನೋಡಲು ಸೋವಿದೋ. ಎಲ್ಲಿ ನೋಡಲು ಸೋವಿತೋ ಈ ಮಂಟಪವು, ಎಲ್ಲಿ ನೋಡಲು ಸೋವಿತೋ. ಈ ಮಂಟಪವು ಎಲ್ಲಿ ನೋಡಿದರಲ್ಲಿ ಮುತ್ತಿನ ಹಾರಗಳೇ ಕಂಗೊಳಿಸುತ್ತಿರುವುದಲ್ಲ, ಎಷ್ಟು ಸುಂದರವಾಗಿ ಕಾಣುತ್ತಿರುವುದು. ನನಗಾದ ನಿದ್ರೆ ಬಾಧಿಸುತ್ತಿರುವುದು, ನಾನು ಕೊಂಚ ನಿದ್ರಿಸುವೆನು. ಕಮಲ ಚೆಲ್ಲಾಡುವೆನು
ಚೆಲ್ಲಾಡುವೆ ಕಮಲ ಚೆಲ್ಲಾಡುವೆ ಹೂವ ಚೆಲ್ಲಾಡುವೆ ಕಮಲ ಚೆಲ್ಲಾಡುವೆ ಎದ್ದಂತ ಪುರುಷನ ಮಾತನಾಡಿಸುವೆ ಎದ್ದಂತ ಪುರುಷನ ಮಾತನಾಡಿಸಿ ಹೂವ ಚೆಲ್ಲಾಡುವೆನು ಈ ಎನ್ನ ಪತಿಗೆ ಕಮಲ ಚೆಲ್ಲಾಡುವೆನು. ಆಹಾ, ಏನಿದು? ಈ ಪುಣ್ಯ ಪುರುಷನು ನನಗಿಂತ ಮೊದಲೇ ಬಂದು ನಿದ್ರಿಸುತ್ತಿರುವರಲ್ಲ. ಏನು ರೂಪು, ಏನು ಲಾವಣ್ಯ, ಈತನನ್ನು ಒಲಿಸದ ಈ ಮನವು ಮುತ್ತೈದೆ ಬಳೆ ಏಕೆ, ಮುತ್ತೈದೆ ಸ್ಥಿರವೇಕೆ? ಮುತ್ತೈದೆ ಬಳೆ ಏಕೆ, ಮುತ್ತೈದೆ ಸ್ಥಿರವೇಕೆ? ಮುತ್ತೈದೆ ಬಳೆ ಏಕೆ, ಮುತ್ತೈದೆ ಸ್ಥಿರವೇಕೆ? ವನಪಾಲು ಎನ್ನೋಳು, ವನಪಾಲು ಎನ್ನೋಳು ಎಳೇಳು ರಮಣ, 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 ರಮಣ. ಆಹಾ, ಏನು ರೂಪು, ಏನು ಲಾವಣ್ಯ, ಈತನ ಒಲಿಸದ ಈ ಹಣೆಯಲ್ಲಿ ಕುಂಕುಮವೇಕೆ, ಈ ಕೆನ್ನೆಯಲ್ಲಿ ಅರಿಶನವೇಕೆ? ಕೆನ್ನೆ ಅರಿಶಿನವೇಕೆ, ಹಣೆಯೊಳ್ ಕುಂಕುಮವೇಕೆ? ಕೆನ್ನೆ ಅರಿಶಿನವೇಕೆ, ಹಣೆಯೊಳ್ ಕುಂಕುಮವೇಕೆ? ವನಪಾಲು ಎನ್ನೋಳು, ವನಪಾಲು ಎನ್ನೋಳು ಎಳೇಳು ರಮಣ, 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 ರಮಣ. ಆಹಾ, ಈ ಪುಣ್ಯಾತ್ಮನಿಗೆ ಅದೆಂಥ ನಿದ್ದೆ ಬಾಧಿಸುತ್ತಿರುವುದು. ಈ ಮುತ್ತಿನ ಹಾರವು ನನಗೆ ತುಂಬ ಭಾರ ಅನಿಸುತ್ತಿರುವುದು. ಇಲ್ಲಿ ಕಾಣುವ ಗೂಟಕ್ಕೆ ನೇತು ಹಾಕಿ ನಾನು ಸ್ವಲ್ಪ ವಿಶ್ರಮಿಸುವೆನು.
ಕಟ್ಟಿಗಳಿಗೆ ಅದು ಅಲ್ಲದೆ ಈ ಪಟ್ಟಣದಲ್ಲಿ ಆರು ನೀರಿನ ಕುಡಿಯಲು ನೀರು ಕೊಡದಂತೆ ನನ್ನೂರ ಮೂಲಕ ಸಾರಿಸುವೆನು. ಅದರಂತೆ ಮಾಡಿದ ಪಕ್ಷದಲ್ಲಿ ನಾನು ಛಾಯಾದೇವಿಯ ಅಥವಾ ಸೂರ್ಯದೇವರ ಸುಕುಮಾರ ಈ ಕಡೆ ತಿರ್ಗೋ. ಹಾ ಹಾ ಯಾರೀ ಸುಂದರಿ? ಓಹೋ, ಈ ತಳು ನನ್ನ ಅನ್ನದಾತನ ಮಗಳು. ಛೇ, ಪರಸ್ತ್ರೀ ಪಾಪಕರ. ಆ ಪರಮಾತ್ಮ ಏನ್ ಆಶ್ಚರ್ಯ! ಆ ಗೋಡೆ ಮೇಲೆ ಬರೆದಿರುವ ಹಂಸ ಪಕ್ಷಿಗೆ ಜೀವ ಕಳೆಯನ್ನು ತುಂಬಿ ಆ ಮುತ್ತಿನಾರವನ್ನು ಒಂದೊಂದಾಗಿ ನುಂಗುತ್ತಿರುವುದಲ್ಲ. ಬೆಳಗಾದ ನಂತರ ಆ ಲೋಲಿಕ ನನ್ನ ಮುತ್ತಿನಾರು ಕೊಡುವಂದರೆ ನಾನು ಇಂಗ್ಲಿಷ್ ತಂದು ಕೊಡಲಿ? ಪರಮಾತ್ಮ, ಎಲ್ಲವೂ ನಿನ್ನ ಇಚ್ಛೆ. ನನಗೆ ಕೊಂಚ ನಿದ್ರೆಯು ಬಾಧಿಸುತ್ತಿರುವುದು, ನಾನು ನಿದ್ರಿಸುವೆನು. ಆಹಾ, ಇಷ್ಟು ಬೆಳಗಾಗುತ್ತಾ ಬಂದಿರೋದು ನಾನು ಹಾಗೆ ಮಲಗಿರುವನಲ್ಲ. ಇರಲಿ, ನನ್ನ ಮುತ್ತಿನ ಹಾರ ತೆಗೆದುಕೊಂಡು ನಾನು ಈಗ ದೇವಿ ಪೂಜೆಗೆ ಹೊರಡುವೆನು. ಆಹಾ, ಈ ಮುತ್ತಿನ ಹಾರವೂ ಕಾಣುತ್ತಿಲ್ಲವಲ್ಲ. ಇರಲಿ, ಈ ಪುಣ್ಯ ಪುರುಷನನ್ನು ಎಚ್ಚರಿಸಿ ಕೇಳುವೆನು. ಮೀನಾಂಕ ರೂಪನ ನೋಡುವೆ, ಮೀನಾಂಕ ರೂಪನ ನೋಡುವೆ, ಸಂದ ಸಾಮ್ರಾಜ್ಯ ದೇವೇಂದ್ರನ ಆನಂದ ಸಾಮ್ರಾಜ್ಯ ದೇವೇಂದ್ರನ ಮೀನಾಂಕ ರೂಪನ ನೋಡುವೆ. ಆ ಎನ್ನಾಸೆ ಕೈ ಸೇರಿ ಕುಣಿ ಕುಣಿದಾಡಿ, ಎನ್ನಾಸೆ ಕೈ ಸೇರಿ ಕುಣಿ ಕುಣಿದಾಡಿ, ಆನಂದವಾ ಪರಮಾನಂದವಾ ಆನಂದವಾ ಪರಮಾನಂದವಾ, ನೀನಾಂಕ ರೂಪನ ಸೇರುವೆ, ದೇವೇಂದ್ರ ಸಾಮ್ರಾಜ್ಯ ದೇವೇಂದ್ರನ ಆನಂದ ಸಾಮ್ರಾಜ್ಯ ದೇವೇಂದ್ರನ ನೀನಾಂಕ ರೂಪನ ಸೇರುವೆ. ಆ ಸ್ವಾಮಿ, ನಾನು ಆಲೋಲಿಕ ಬಂದಿರುವೆನು ಏಳುವರಾಗಿ. ಆಹಾ, ಈ ಪುಣ್ಯಾತ್ಮನಿಗೆ ಅದೆಂತ ನಿದ್ರೆ ಬಾಧಿಸುತ್ತಿರುವುದು. ಮತ್ತೊಂದು ಗಾನವನ್ನು ಆಡಿ ಇವರನ್ನು ಎಚ್ಚರಿಸುವೆನು.
ಆಹಾ, ಈ ಪುಣ್ಯಾತ್ಮನಿಗೆ ಒಂದು ಪೆಟ್ಟನ್ನು ಕೊಟ್ಟು ಎಚ್ಚರಿಸುವೆನು. ಸ್ವಾಮಿ ಸ್ವಾಮಿ, ಅಮ್ಮ, ನನ್ನನ್ನು ಎಚ್ಚರಿಸಿದ ಕಾರಣವೇನು? ಸ್ವಾಮಿ, ಬೆಳಗಾಗುತ್ತಾ ಬರುತ್ತಿರುವುದು. ನಾನು ದೇವಿ ಪೂಜೆಗೆ ಹೊರಡಬೇಕು. ನನ್ನ ಮುತ್ತಿನ ಹಾರವನ್ನು ಕೊಡಿ ಸ್ವಾಮಿ. ಅಮ್ಮ, ನಾನು ಆ ಮುತ್ತಿನ ಹಾರವನ್ನು ತೆಗೆದುಕೊಂಡಿಲ್ಲವಮ್ಮ. ಸ್ವಾಮಿ, ಇದ್ದ ಇಬ್ಬರಲ್ಲಿ ಕದ್ದವರು ಯಾರು ಸ್ವಾಮಿ? ಅಮ್ಮ, ಆ ವಿಚಾರವನ್ನು ಕೇಳುವುದಾದರೆ ನೀವು ಕೂಡ ನಂಬುವುದಿಲ್ಲ, ನಮ್ಮ ಪಟ್ಟಣದಲ್ಲಿರುವ ಒಂದು ಸಣ್ಣ ಮಗು ಕೂಡ ನಂಬುವುದಿಲ್ಲ. ಹೇಗೆ ನಾನು ನಂಬುವುದಿಲ್ಲ, ನಮ್ಮ ಪಟ್ಟಣದ ಪ್ರಜೆಗಳೇ ನಂಬುವುದಿಲ್ಲವೇ? ಹೌದು. ಅದೆಂಥ ವಿಷಯ ಸ್ವಾಮಿ? ಅಮ್ಮ, ಆ ಗೋಡೆ ಮೇಲೆ ಬರೆದಿರುವ ಹಂಸ ಪಕ್ಷಿ ಜೀವಕಳೆಯನ್ನು ತುಂಬಿ ಆ ಮುತ್ತಿನ ಒಂದೊಂದು ನುಂಗುವುದನ್ನು 2 ನೇತ್ರಗಳಿಂದ ಕಂಡೇನಮ್ಮ. ಆಹಾ ಸ್ವಾಮಿ, ಇಂಥ ವಿಷಯವನ್ನು ಯಾರಾದರೂ ಯಾವ ಮಗುವಾದರೂ ನಂಬುವುದೇ ಸ್ವಾಮಿ? ಅಮ್ಮ, ಇದ್ದ ವಿಚಾರವನ್ನು ತಿಳಿಸಿರುವೇನು ನಮ್ಮ ಮೇಲೆ ತಮ್ಮ ಚಿತ್ತ. ಓಹೋ, ಹಾಗಾದರೆ ನನ್ನ ಮುತ್ತಿನ ಹಾರವನ್ನು ಕೊಡುವುದಿಲ್ಲವೇ? ನನ್ನದಿಲ್ಲದ ಇಲ್ಲದ ವಸ್ತುವನ್ನು ಎಲ್ಲಿಂದ ಕೊಡಲಿ? ನೀವು ಖಂಡಿತ ತೆಗೆದುಕೊಂಡಿಲ್ಲವೇ? ಖಂಡಿತವಾಗಿ ತೆಗೆದುಕೊಂಡಿಲ್ಲ. ಸತ್ಯವಾಗಿಯೂ ಸತ್ಯವಾಗಿಯೂ ಪ್ರಮಾಣವಾಗಿಯೂ ಪ್ರಮಾಣವಾಗಿಯೂ ಏನು ನಡೆದೆಯಲ್ಲೋ ಚೋರ, ಮನ ಇಲ್ಲದ ವಿಚಾರ. ಏನು ನಡೆದೆಯಲ್ಲೋ ಚೋರ, ಮನ ಇಲ್ಲದ ವಿಚಾರ. ಮನ ಇಲ್ಲದ ನೀನು ಇನ ಮಾತಾಡುವೆ, ಮನ ಇಲ್ಲದ ನೀನು ಇನ ಮಾತಾಡುವೆ. ಎಲ್ಲ ಚೋರ ಕೊಡಹಾರ, ಎಲ್ಲ ಚೋರ ಕೊಡಹಾರ. ಏನೇ ನಡೆದೆಯಲ್ಲೋ ಚೋರ, ಮನ ಇಲ್ಲದ ವಿಚಾರ. ಬಿಡು ಬಿಡು ನೀ ನನಗೆ ತಡೆಯದೆ ದಾರಿಯ, ಮಾನ ಈನಲೆ ಜ್ಞಾನ ತೋರೆಳೆ. ಬಿಡು ಬಿಡು ನೀ ನನಗೆ ತಡೆಯದೆ ದಾರಿಯ, ಮಾನ ಈನಲೆ ಜ್ಞಾನ ತೋರೆಳೆ. ನಾನು ನಿನ್ನೊಳಗೆ ಮೌನದಿಂದ ಕದಿಯಲಿಲ್ಲ, ನಾನು ನಿನ್ನೊಳಗೆ ಮೌನದಿಂದ ಕದಿಯಲಿಲ್ಲ. ಬಿಡು ಬಿಡು ದಾರಿಯ, ತಡೆಯದೆ ದಾರಿಯ, ಮಾನ ಈನಳೆ ಜ್ಞಾನ ತೋರೆಳೆ. ಏನು ನಡೆದೆಯಲ್ಲೋ ಚೋರ, ಮನ ಇಲ್ಲದ ವಿಚಾರ. ಏನು ನಡೆದೆಯಲ್ಲೋ ಚೋರ, ಮನ ಇಲ್ಲದ ವಿಚಾರ. ಮನ ಇಲ್ಲದ ನೀನು ಇನ ಮಾತಾಡುವೆ, ಮನ ಇಲ್ಲದ ನೀನು ಇನ ಮಾತಾಡುವೆ. ಎಲ್ಲ ಚೋರ ಕೊಡಹಾರ, ಎಲ್ಲ ಚೋರ ಕೊಡಹಾರ. ಛೇ, ಮರ್ಯಾದಿಂದ ನನ್ನ ಮುತ್ತಿನ ಹಾರವನ್ನು ಕೊಡೋರಾಗಿ. ಇಲ್ಲವಾದರೆ ನನ್ನ ತಂದೆಯನ್ನು ಕರೆಸಿ ನಿಮಗೆ ತಕ್ಕ ಪಾಠವನ್ನು ಕಲಿಸುವೆನು. ಅಮ್ಮ, ಇದ್ದ ವಿಚಾರವನ್ನು ತಿಳಿಸಿರುವೆನು, ಇದರ ಮೇಲೆ ತಮ್ಮ ಚಿತ್ತ. ಅಯ್ಯ ಏನಮ್ಮ ಬಂದೆ ದಾಡಮ್ಮ.
ಏನಮ್ಮ ನಿನಗೆ ನೋಡು ಚೌಟ್ರಿ ಬುಕ್ ಮಾಡಿದ್ದೀನಿ, ಅವ್ನು ಇಷ್ಟ ಆದರೆ ಅವನ ಜೊತೆ ಲಗ್ನ ಮಾಡ್ಬಿಡ್ತೀನಿ ನಿನಗೆ. ಅಯ್ಯ ಹಾಂ ಯಾಕೆ ನನ್ನ ತಿಥಿಗೆನಯ್ಯ? ಅಲ್ಲ ಕಣಮ್ಮ, ಏನಮ್ಮ ಹಿಂಗೆ ಹೇಳ್ತಾ ಇದೀಯಾ ನಿನ್ನ ಮದುವೆಗೆ? ಅಯ್ಯ ಹಾಂ ಈತನು ದೊಡ್ಡ ಕಳ್ಳ ಕಣಯ್ಯ. ಹೌದೇ? ನನ್ನ ಮುತ್ತಿನ ಹಾರನ್ನು ತೆಗೆದುಕೊಂಡು ತೆಗೆದಿಲ್ಲ ಎಂದು ಸುಳ್ಳನ್ನು ಆಡುತ್ತಿರುವನಯ್ಯ. ಎಲ್ಲೋ ತಮಾಸೆಗೆ ಹೇಳ್ತಾ ನಿನ್ನ ಮೇಲೆ ಪ್ರೀತಿಗೆ. ಅಯ್ಯ ಹಾಂ ಎಷ್ಟು ಬಾರಿ ಕೇಳಿದರು ಅವರು ನನ್ನ ಮುತ್ತಿರವನ್ನು ಕೊಡ್ತಿಲ್ಲ ಬಲ್ಲಯ್ಯ. ಹೌದಾ? ನಾನು ವಿಚಾರಿಸ್ತೀನಿ ಅವ್ರಿಗೆ, ನೀನು ಧೈರ್ಯವಾಗಿರು. ಅಯ್ಯ ಹಾಂ ನಾಳೆ ಬೆಳಗ್ಗೆ ಆಗ ಅಷ್ಟರಲ್ಲಿ ನನ್ನ ಮುತ್ತಿನ ಹಾರವನ್ನು ನನಗೆ ಸಿಗದಿದ್ದಲ್ಲಿ ನನ್ನ ಪ್ರಾಣ ತ್ಯಾಗವನ್ನೇ ಮಾಡುವನಯ್ಯ. ಅಯ್ಯೋ ಬೇಡ ಕಣಮ್ಮ, ಹಂಗೆಲ್ಲ ಮಾಡಬೇಡ. ನಾನು ಹೇಗಾದ್ರೂ ಮಾಡಿ ಅವನ ಹತ್ರ ಮುತ್ತಿನ ಹಾರ ಇಸ್ಕೊಂಡ್ಬರ್ತೀನಿ. ನೀವು ಹೊರಡಮ್ಮ. ನೀನು ಹಾಗಾದರೆ ಖಂಡಿತವಾಗಿ ಓ ಕೊಡಿಸುವೇನಯ್ಯ. ಹೌದಮ್ಮ, ಸರಿ ನೀವು ಹೊರಡು. ಸ್ವಾಮಿ, ನನ್ನ ಮಗಳ ಮುತ್ತಿನಾರವನ್ನು ನೀವು ಕೊಟ್ಬಿಟ್ರೆ ಹಿಂಗೆ ನೋಡಿ ತಿರ್ಗಾ ಕೊಟ್ಬಿಡ್ತೀನಿ ನಾನು ನಿಮ್ಗೇನೆ. ಇವೆಲ್ಲ ಯಾರಿಗೆ? ನಿಮ್ಗೇನಿದೆಲ್ಲ. ನನಗಿರೋಳೆ ಒಬ್ಳು ಮಗಳು, ಮುತ್ತಿನಂತ ಮಗಳು. ನೀವು ನಂಗೆ ಮುತ್ತಿನಾರ ಕೊಟ್ಬಿಟ್ರೆ ಸಾಕು, ನಿಮ್ಗೆ ನೋಡ್ಬಿಟ್ಟು ಹಾಗೆ ಕೊಟ್ಬಿಡ್ತೀನಿ. ಸೆಟ್ಟರೆ ಹಾಂ ಖಂಡಿತವಾಗಿ ಆ ಮುತ್ತಿನಾರವನ್ನು ನಾನು ತೆಗೆದುಕೊಂಡಿಲ್ಲ ಸೆಟ್ಟರೆ. ಮತ್ತೇನಾಗಿತ್ತು ಸೆಟ್ಟರೆ? ಹಾ. ಆ ವಿಚಾರವನ್ನು ತಿಳಿಸೋದಾದರೆ ನೀವು ಕೂಡ ನಂಬುವುದಿಲ್ಲ, ಈ ನಿಮ್ಮ ಪಟ್ಟಣದಲ್ಲಿರುವ ಒಂದು ಸಣ್ಣ ಮಗು ಕೂಡ ನಂಬುವುದಿಲ್ಲ. ಏನಾಯ್ತು ಹಾಗಾದ್ರೆ? ಸೆಟ್ಟರೆ ಹಾ. ಗೋಡೆಯ ಮೇಲೆ ಬರೆದಿರುವ ನಿರ್ಜೀವ ಹಂಸ ಪಕ್ಷಿಗೆ ಜೀವ ಕಳೆಯನ್ನು ತುಂಬಿ ಮುತ್ತಿನಾರು ನುಂಗುವುದನ್ನು ನಾನು 2 ನೇತ್ರಗಳಿಂದ ಕಂಡೆನು ಸೆಟ್ಟರೆ. ಏನ್ರಿ ಹೇಳ್ತೀರಾ ನೀವು? ಅಲ್ಲ ಕಣ್ರಿ, ಗೋಡೆ ಮೇಲೆ ಬರೆದ ಹಂಸ ಪಕ್ಷಿ ಬಂದು ಮುತ್ತಿನಾರ ನುಂಗುತ್ತೆ, ಇದು ಸಾಧ್ಯನಾ? ಯಾರಾದ್ರೂ ಹೇಳ್ತಾರೆ ನಂಬ್ತಾರಾ? ಒಳ್ಳೆ ಮಾತಿಂದ ಕೊಡ್ತೀಯೋ ಇಲ್ವೋ? ಖಂಡಿತವಾಗಿ ತೆಗೆದುಕೊಂಡಿಲ್ಲ ಸೆಟ್ಟರೆ. ಓ ರೇ ವಂಗಾಯ್ ವಂಗಾಯ್, ಅಲ್ಲ ಕಣೋ, ಈತ ಮುತ್ತಿನಾರ ಕೊಡಲ್ಲ ಅಂತ ಇದ್ದಾನೆ. ನಿನ್ಗೆ ಹೇಳು, ನಾನು ಅವತ್ತೇ ಬಡ್ಕಂಡೆ ಆದಿ ಬೀದಿಲಿ ಹೋಗೋರ್ನೆಲ್ಲ ಮನೆ ಒಳಗಡೆ ಸೇರಿಸ್ಬೇಡ ಅಂತ. ನೋಡು, ನಿಮ್ಮನೇಲೆ ತಿಂದು ನಿಮ್ಮನೇಲೆ ಉಂಡು ನಿಮ್ಮನೇಲೆ ಕನ್ನ ಹಾಕವನೆ. ಅನ್ಭವಿಸಿ ಈಗ, ಅನ್ಭವಿಸಿ. ಇರ್ಲಿ ಇರ್ಲಿ ಇರ್ಲಿ. ನೋಡು, ಅವ್ನಿಗೆ ಆ ಕಡೆಯಿಂದ ಹೇಳ್ಬಿಡು, ಈ ಕಡೆಯಿಂದ ನಾನು ಹೇಳ್ಬಿಡ್ತೀನಿ. ಸೀದಾ ಮಹಾರಾಜ ಹತ್ರ ಕರ್ಕೊಂಡು ಹೋಗೋಣ. ಸರಿ ಸರಿ ಪೋ. ಕೊಡೆಯ ಮುತ್ತಾರ. ಅಯ್ಯ, ಖಂಡಿತವಾಗಿಯೂ ಆ ಮುತ್ತಿನಾರವನ್ನು ನಾನು ತೆಗೆದುಕೊಂಡಿಲ್ಲ. ಬಾಬಾ ಒಳ್ಳೆ ಮಾತು ಬಗಲ ಬಿಡು ಹೇಳು. ಆಗು ಆಗು. ಕದಿಯಲಿಲ್ಲ ಕಂಠಿಹಾರವ, ಕದಿಯಲಿಲ್ಲ ಕಂಠಿಹಾರವ, ಪೃಥ್ವಿ ಬಾಲ ಲಾಲಿತೆನ್ನ ಸತ್ಯವಚನ ಪೇರನೀಗ, ಕದಿಯಲಿಲ್ಲ ಮುತ್ತಿನಾರವ. ಅಯ್ಯ ಸೆಟ್ಟರೆ, ಖಂಡಿತವಾಗಿಯೂ ಆ ಮುತ್ತಿನಾರವನ್ನು ನಾನು ತೆಗೆದುಕೊಂಡಿಲ್ಲವಯ್ಯ. ಮಗ ಒಳ್ಳೆ ಮಾತಿನ ಕೊಡಂಗಿಲ್ಲ ಅಂತ ಕಾಣಿಸ್ತಿದೆ. ನಡೆ, ನಮ್ಮ ಮಹಾರಾಜ ಕರ್ಕೊಂಡು ಚಂದ್ರಸೇನ ಮಹಾರಾಜ ಹತ್ರ ಕರ್ನಾಡಿ.